रुक्मणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीतायापदये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतममपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣ ಎರಡು ದೂತರ ಮಾತನ್ನು ಕೇಳಿ ವಿಷಯ ಅರ್ಥ ಮಾಡಿಕೊಂಡು ಹೊರಟಿದ್ದಾನೆ. ಎಲ್ಲಿಗೆ? ಇಂದ್ರಪ್ರಸ್ಥಕ್ಕೆ. ಇಂದ್ರಪ್ರಸ್ಥದಲ್ಲಿ ಪಾಂಡವರಿಂದ ಭವ್ಯವಾದ ಸ್ವಾಗತ, ಪೂಜೆ, ಆದರ ಸತ್ಕಾರಗಳೆಲ್ಲ ನಡೆದವು. ಆಮೇಲಿಂದ ಮಂತ್ರಾಲೋಚನೆ ಶುರುವಾಯಿತು. ಆವಾಗ ಕೃಷ್ಣ ಹೇಳ್ತಾನೆ, ಈ ಯೋಚನೆ ಬಹಳ ಉತ್ತಮವಾದ ಯೋಚನೆ. ಯಾವುದು? ಇದನ್ನು ಈ ರಾಜಸೂಯ ಯಾಗ ಮಾಡುವಂಥದ್ದು. ಇದು ಖಾಲಿ ಏನಂತೇಳಿದರೆ ಉನ್ನತಿ ಕೊಡೋದು ಮಾತ್ರ ಅಲ್ಲ, ಯಾರು ಯೋಗ್ಯತೆ ಇದ್ದವರಿದ್ದಾರೋ ಅವರಿಗೆ ಬ್ರಹ್ಮ ಪದವಿಯನ್ನೇ ಕೊಟ್ಟು ಬಿಡ್ತದೆ ಅಂಥ ಒಂದು ರಾಜಸೂಯ ಯಾಗ. ಒಂದು ವೇಳೆ ಯೋಗ್ಯತೆ ಇಲ್ಲದವರು ಅಂತಾದರೆ ಆವಾಗ ಅವರು ಎಲ್ಲಿದ್ದಾರೋ ಅಲ್ಲಿ ಬಾಕಿದ್ದವರಿಗಿಂತ ಅವರು ಉತ್ತಮ ಸ್ಥಾನವನ್ನು ಹೊಂದುತ್ತಾರೆ, ಉನ್ನತಿಯನ್ನು ಹೊಂದುತ್ತಾರೆ. ಸ್ವಜಾತಿಯ ಅವರ ಬಾಕಿದ್ದವರಿಗೆ ಏನು ನೋಡಿದರೆ ಇವರು ಎಲ್ಲ ಅವರಿಗಿಂತ ಇವರು ತುಂಬ ಮೇಲಿದ್ದಾರಲ್ಲ, ಏನು ಅಂತ ಕೇಳಿದರೆ ಇದು ಸಂಗತಿ ಅಂತ. ಆಮೇಲಿಂದ ಹೇಳ್ತಾನೆ ಭಗವಂತ, ಇದನ್ನು ಕ್ರಮ ಪ್ರಕಾರ ವಿದ್ಯುಕ್ತವಾಗಿ ಮಾಡಬೇಕು, ವೇದೋಕ್ತವಾಗಿ ಮಾಡಬೇಕು, ಮಾಡದಿದ್ದರೆ ಫಲ ಇಲ್ಲ ಅನ್ನುವಂಥ ಆ ಮಾತನ್ನು ಹೇಳ್ತಾನೆ. ಅಲ್ಲಿಂದ ಮುಂದೆ ಏನಾಗ್ತದೆ ಅಂತ ನೋಡುವ. ಈಗ ನೆಕ್ಸ್ಟ್ ಶ್ಲೋಕ ಬಯಲಾರೆ. ಶ್ರೀ ಗುರುಭ್ಯೋ ನಮಃ. ಪುರಾತು ಮುಕ್ತಿತೋಧಿಕಂ ಸ್ವಜಾತಿತ ಕರೋತಿ ಚ ಅತಸ್ತ್ರಿಶಂಕುಪುತ್ರಕೋ ನೃಪಾನತೀತ್ಯ ವರ್ತತೆ. 84ನೇ ಶ್ಲೋಕ. ಈ ರಾಜಸೂಯಾಗದ ಫಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಹರಿಶ್ಚಂದ್ರನು ಯಾಕೆ ಸ್ವರ್ಗಕ್ಕೆಲ್ಲ ಇದ್ದಾನಂತ ಹೇಳ್ತಾ ಇದ್ದಾರೆ. ಈ ಮುಕ್ತಿಯನ್ನು ಹೊಂದುವುದಕ್ಕಿಂತ, ಅಂದರೆ ಮರಣಕ್ಕಿಂತ ಮೊದಲು ತನಗೆ ಸರಿಸಮಾನವಾದ ಯೋಗ್ಯತೆಯುಳ್ಳ ಗಣದಿಂದ ಉತ್ತಮ ಲೋಕವನ್ನು ಹೊಂದತಕ್ಕವನನ್ನಾಗಿ ಮಾಡುತ್ತದೆ ಈ ರಾಜಸೂಯ ಯಾಗ. ಅಂದ್ರೆ ತನ್ನ ಜಾತಿಯಲ್ಲಿ ಅಭ್ಯುತ್ಥಾನಾದಿಗಳಿಂದ ಸತ್ಕಾರಯುಗನನ್ನಾಗಿ ಮಾಡುತ್ತದೆ. ಅಲ್ಲದೆ ಸಮಾನ ಪದದಲ್ಲಿರತಕ್ಕವನಿಗಿಂತ ಉಚ್ಚವಾದ ಶಕ್ರಾದಿಗಳ ಪದದಲ್ಲಿ ಇರತಕ್ಕವನನ್ನಾಗಿ ಮಾಡುತ್ತದೆ. ಆದ್ದರಿಂದಲೇ ತ್ರಿಶಂಕುವಿನ ಮಗನಾದ ಹರಿಶ್ಚಂದ್ರನು ಯೋಗ್ಯತೆಯಿಂದ ತನಗೆ ಸರಿಸಮಾನರಾದ ಅರಸನ್ನು ಅತಿಕ್ರಮಿಸಿ, ಅಂದರೆ ಯವಲೋಕದಲ್ಲಿರತಕ್ಕಂತಹ ಅರಸರಿಗಿಂತ ಮಿಗಿಲಾಗಿ ಈಗ ಸ್ವರ್ಗಲೋಕದಲ್ಲಿದ್ದಾನಂತೆ. ಪುರಾತು ಮುಕ್ತಿತೋಧಿಕಂ ಸ್ವಜಾತಿತಃ ಕರೋತಿ ಚ ಅತಸ್ತ್ರಿಶಂಕುಪುತ್ರಕೋ ನೃಪಾನ್ ಅತೀತ್ಯ ವರ್ತತೆ. ಸೊ ನೋಡಿರುವ ವಿಷಯ ಯಾವುದು ಅಂತ ಹೇಳಿದರೆ ತ್ರಿಶಂಕುಪುತ್ರ. ತ್ರಿಶಂಕುಪುತ್ರ ಅಂದರೆ ಹರಿಶ್ಚಂದ್ರ. ಸೊ ಹರಿಶ್ಚಂದ್ರ ಅತಃ ತ್ರಿಶಂಕುಪುತ್ರಕ, ಯಾಕೆ ರಾಜಸೂಯ ಯಾಗ ಮಾಡಿದ್ದಾನೆ. ಅತಃ ತ್ರಿಶಂಕುಪುತ್ರಕ ನೃಪಾನ್ ಅತಿಥ್ಯ, ಬಾಕಿ ಎಲ್ಲ ರಾಜರುಗಳು ಪಾಂಡುರಾಜ ಎಲ್ಲ ಯಮಧರ್ಮ ಸಭೆಯಲ್ಲಿ ಇರುವಾಗ ಹರಿಶ್ಚಂದ್ರ ಮಾತ್ರ ಎಲ್ಲಿ ಹೋಗಿದ್ದಾನೆ? ಇಂದ್ರನ ಸಭೆಗೆ ಹೋಗಿಬಿಟ್ಟಿದ್ದಾನೆ. ತ್ರಿಶಂಕುಪುತ್ರಕಃ ಅತಃ, ಆದ್ದರಿಂದ ನೃಪಾನ್ ಅತೀತ್ಯ, ಎಲ್ಲ ರಾಜರುಗಳನ್ನು ಅತಿಕ್ರಮಿಸಿ ಮೀರಿಸಿ ಅವ್ರನ್ನೆಲ್ಲ ಹಿಂದೆ ಹಾಕಿ ಅತೀತ್ಯ ವರ್ತತೆ, ಇಂದ್ರನ ಸಭೆಗೆ ಹೋಗಿದ್ದಾನೆ. ಹಾಗಾದರೆ ಈ ಯಾಗದ್ದು ಏನು ಅಷ್ಟೊಂದು ಪ್ರಯೋಜನ ಅಥವಾ ಅಷ್ಟೊಂದು ಇದಕ್ಕೆ ಪ್ರಸಿದ್ಧಿ ಏನಂತ ಹೇಳಿದರೆ, ಪುರಾತು ಮುಕ್ತಿತಃ ಅಧಿಕಂ ಸ್ವಜಾತಿತಃ ಕರೋತಿ ಚ. ಅಧಿಕಂ ಸ್ವಜಾತಿತಃ ಕರೋತಿ. ಸ್ವಜಾತಿತಃ ಅಂತೇಳಿದರೆ ಎಲ್ಲ ಪುರೋಹಿತರು ಬಂದಿದ್ದಾರೆ, 10-15 ಜನ ಪುರೋಹಿತರಿದ್ದಾರೆ.
ಅದರಲ್ಲಿ ಒಬ್ಬರನ್ನೇ ಕರೆದು ಬಿಟ್ಟು ಆಚಾರ್ಯ ಪೂಜೆಗೆ ಬನ್ನಿ, ನೀವು ಬನ್ನಿ ಅಂತ. ಅಲ್ಲ, ಅದೇನು 15 ಜನ ಇರುವಾಗ ಅವರಿಗೇ ಏನು ಆಚಾರ್ಯ ಪೂಜೆಗೆ ಕರೆದರು ಅಂತ ಹೇಳಿದರೆ ಅವರಲ್ಲಿ ಏನೋ ವಿಶೇಷ ಇದೆ ಅಂತೇಳಿದರೆ, ಹೀಗೆ ಈ ರಾಜಸೂಯ ಯಾಗವನ್ನು ಮಾಡಿದರೆ ಸ್ವಜಾತೀತ ಅಂದರೆ ತನ್ನದೇ ಜಾತಿಯವರು ತುಂಬ ಜನ ಇರುವಾಗಲೂ ಅಧಿಕಂ ಕರೋತಿ, ಅವರೆಲ್ಲರಿಗಿಂತ ನೀವು ಶ್ರೇಷ್ಠರು ಅನ್ನುವಂತಹ ಪ್ರಸಿದ್ಧಿಯನ್ನು ಕೊಡ್ತದೆ. ಯಾವುದು ಈ ರಾಜಸೂಯ ಯಾಗ. ಪುರಾತು ಮುಕ್ತಿತಃ, ಇದೆಲ್ಲ ವಿಷಯ ಮುಕ್ತಿಯ ಮೊದಲು ಮುಕ್ತಿಯ ನಂತರವೂ ಕೂಡ, ಅಂದರೆ ಸಾಯುವ ಮೊದಲು ಸ್ವಜಾತಿಯವರಲ್ಲಿ ಅದು ಉತ್ತಮನಾಗಿ ಅವನನ್ನು, ಸತ್ತ ನಂತರವೂ ಕೂಡ ಅಲ್ಲಿ ಸಿಕ್ಕಿದ ಯಾವುದೇ ಲೋಕಗಳಲ್ಲಿ ಆ ಲೋಕದಲ್ಲಿ ಯಾವ ಲೋಕಕ್ಕೆ ಹೋಗಿರ್ತಾನೋ ಆ ಲೋಕದಲ್ಲಿ ಬಾಕಿದ್ದವರಿಗಿಂತ ಉತ್ತಮ ಅಥವಾ ಉನ್ನತಿ ಪಡೆದು ನೆಕ್ಸ್ಟ್ ಲೋಕಕ್ಕೆ ಉನ್ನತಿ ಬಡ್ತಿ ಆಮೇಲಿಂದ ಹೀಗೆ. ಸೊ ಪ್ರತಿಯೊಂದರಲ್ಲಿಯೂ ಕೂಡ ಅಧಿಕ, ತನ್ನ ಸಮಾನರಿಗಿಂತ ಅಧಿಕರನ್ನಾಗಿ ಮಾಡ್ತದೆ ಈ ರಾಜಸೂಯ ಯಾಗ. ಮೋಕ್ಷಕ್ಕಿಂತ ಮೊದಲು ಕೂಡ ಮೋಕ್ಷದ ನಂತರವೂ ಕೂಡ, ಅಂತ ಮೋಕ್ಷ ಅಂತ ಹೇಳಿದರೆ ಇಲ್ಲಿ ಸಾಯುವ ಮೊದಲು ಕೂಡ ಸಾಯುವ ನಂತರವೂ ಕೂಡ, ಸಾಯುವ ಮೊದಲು ಕೂಡ ಅಂಥ ಒಂದು ಪ್ರಸಿದ್ಧಿ ತಂದು ಕೊಡ್ತದೆ. ಯಾಕಂದರೆ ಎಲ್ಲ ರಾಜರುಗಳನ್ನೂ ಸೋಲಿಸಿ ತಂದಿರಬೇಕು ಅಂತೇಳಿದರೆ ಆ ರಾಜಸೂಯ ಯಾಗ ಮಾಡ್ತಾರೋ ಅವರು ಎಲ್ಲ ರಾಜರುಗಳಿಗಿಂತ ಶ್ರೇಷ್ಠ ಅಂತ ಅಲ್ಲೇ ಆಗಿಬಿಡ್ತದೆ. ಸೊ ಈ ರೀತಿ ರಾಜಸೂಯ ಯಾಗದ ಪ್ರಸಿದ್ಧಿಯನ್ನು ಹೇಳ್ತಾರೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಮುಕ್ತಿಗಿಂತ ಮುಂಚಿತವಾಗಿಯೂ, ಪುರ ಅಂದರೆ ಮುಂಚಿತವಾಗಿ, ಪುರ ಅಂದರೆ ಮೊದಲು, ಹೀಗೆ ಪುರಾತು ಅಂತೇಳಿದರೆ ಅಲ್ಲ, ಸತ್ತ ಮೇಲೆ ಎಲ್ಲ ಒಳ್ಳೆ ಲೋಕಗಳು ಬಡ್ತಿ ಸಿಗುವುದು ಅದೆಲ್ಲ ಸರಿ, ಅಂದರೆ ಇದೆಲ್ಲ ಸತ್ತ ಮೇಲೆ ಅಲ್ವಾ ಅಂತ ಹೇಳಿದ್ರೆ ಇಲ್ಲ, ಸಾಯುವ ಮೊದಲು ಕೂಡ ಇದೆ. ಮುಕ್ತಿಗಿಂತ ಮುಂಚಿತವಾಗಿಯೂ ರಾಜಸೂಯ ಯಾಗ ಮಾಡಿದವನನ್ನು ಆ ಯಾಗವು ತನ್ನ ಸಮಾನ ಯೋಗ್ಯತೆಯವರಲ್ಲಿ ಶ್ರೇಷ್ಠನನ್ನಾಗಿ ಮಾಡುತ್ತದೆ. ಆಮೇಲಿಂದ ಸತ್ತ ಮೇಲೆ ಕೂಡ ಮುಕ್ತಿ ಕೂಡಲೇ ಸಿಗುವುದಿಲ್ಲ. ಸೊ ಯಾವುದಾದ್ರೂ ಲೋಕಕ್ಕೆ ಹೋಗಿರ್ತಾರೆ, ಆ ಲೋಕದಲ್ಲಿ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಅವರಿಗೆ ಮುಕ್ತಿ ಸಿಗುವಂಥದ್ದು. ಸೊ ಈ ಪ್ರಾರಬ್ಧ ಕರ್ಮ ಇಲ್ಲಿ ಅವರು ಈ ಲೋಕದಿಂದ ಹೋಗಿದ್ದಾರೆ, ಇನ್ನೊಂದು ಲೋಕಕ್ಕೆ ಹೋಗಿ ಪ್ರಾರಬ್ಧ ಕರ್ಮ ಮುಗಿಲಿಲ್ಲ, ಮುಕ್ತಿ ಸಿಗಲಿಲ್ಲ. ಅಂದರೆ ಮುಕ್ತಿಗಿಂತ ಮುಂಚಿತವಾಗಿಯೂ ಎಲ್ಲಿ ಹೋಗಿದ್ದಾರೋ ಅಲ್ಲಿ ಇವರು ಶ್ರೇಷ್ಠ, ಇವರಿಗೆ ಸಿಕ್ಕುವ ಆದರಾತಿಥ್ಯ ಗೌರವಗಳೇ ಬೇರೆ ಅಂತ. ಸೊ ಹೀಗೆ ಸಮಾನ ಯೋಗ್ಯತೆಯವರಲ್ಲಿ ಶ್ರೇಷ್ಠನನ್ನಾಗಿ ಮಾಡ್ತದೆ. ಆದ್ದರಿಂದಲೇ ತ್ರಿಶಂಕುಪುತ್ರನಾದ ಹರಿಶ್ಚಂದ್ರ ಇತರ ರಾಜರಿಗಿಂತ ಮಿಗಿಲೆನ್ನಿಸಿದ್ದಾನೆ ಅಂತೇಳಿದರೆ, ಮುಕ್ತಿ ಸಿಗುವಂಥ ಲೋಕ ಯಾವುದು? ವೈಕುಂಠ ಲೋಕ. ಇಲ್ಲಿ ನಾವು ಮಾತಾಡ್ತಿರುವಂಥ ಲೋಕ ಯಾವುದು? ಯಮಧರ್ಮನ ಲೋಕ, ಇಂದ್ರಲೋಕ, ಅಂದರೆ ಇಂದ್ರಲೋಕ ಅಂದರೆ ಸ್ವರ್ಗಲೋಕ ಇರ್ಬೋದು. ಹೀಗೆ ಸೊ ಈ ಎಲ್ಲ ಲೋಕಗಳು ಇವೆಲ್ಲ ಮುಕ್ತಿಗಿಂತ ಮೊದಲಿನ ಲೋಕಗಳು. ಈವನ್ ಅಂತರಿಕ್ಷ ಲೋಕ ಇದೆ. ಸೊ ಹೀಗೆ ಬೇಕಾದಷ್ಟು ಲೋಕಗಳಿವೆ. ಸೊ ಈ ಲೋಕಗಳಲ್ಲಿ ಹೋಗಿದ್ದಾನೆ ಅಂತ ಹೇಳಿದರೆ ಇವೆಲ್ಲ ಒಳ್ಳೆ ಲೋಕಗಳು. ಆದರೆ ಇದು ಈ ಎಲ್ಲ ಲೋಕಗಳದ್ದು ಮತ್ತು ಮುಕ್ತಿಗೆ ಏನು ವ್ಯತ್ಯಾಸ ಅಂತ ಹೇಳಿದರೆ, ಮುಕ್ತಿಗೆ ಹೋದವರು ವಾಪಸ್ ಬರುವುದಿಲ್ಲ, ಅದು ಅಲ್ಲಿ ಪರ್ಮನೆಂಟು. ಬಾಕಿ ಲೋಕಗಳಿಗೆ ಹೋದವರು ಅವರ ಪುಣ್ಯ ಖಾಲಿ ಆದ ಕೂಡಲೇ ವಾಪಸ್ ಬಂದು ಪುನಃ ಹುಟ್ಟುತ್ತಾರೆ ಅನ್ನುವಂಥದ್ದು. ಅಂತೂ ಪುನಃ ಹುಟ್ಟದಿರಲಿ ಏನಂತ ಹೇಳಿದರೆ, ಎಲ್ಲೆಲ್ಲ ಹೋಗ್ತಾನೋ ಅಲ್ಲಿ ಅವನು ಸಮಾನ ಯೋಗ್ಯತೆಯವರು, ಸ್ವಜಾತಿಯವರು, ಅವರಿಗೆಂತ ಎಲ್ಲ ಇವನು ಉತ್ತಮ ಅನ್ನುವಂಥ ಒಂದು ಪ್ರಸಿದ್ಧಿ ಇರ್ತದೆ, ಶ್ರೇಷ್ಠತೆ ಇರ್ತದೆ. ಆದರಾದಿತ್ಯದಲ್ಲಿ ಖಂಡಿತ ಇವನಿಗೆ ವಿಶೇಷವಾದ ಆದರಾದಿತ್ಯ ಸಿಗ್ತದೆ ಅನ್ನುವಂಥದ್ದು. ಸೊ ಆದ್ದರಿಂದಲೇ ಏನಂದರೆ ತ್ರಿಶಂಕುಪುತ್ರನಾದ ಹರಿಶ್ಚಂದ್ರನು ಇತರ ಎಲ್ಲ ರಾಜರಿಗಿಂತ ಮಿಗಿಲೆನ್ನಿಸಿ, ಆ ಎಲ್ಲ ರಾಜರುಗಳು ಯಮಧರ್ಮರಾಯನ ಸಭೆಯಲ್ಲಿ ಇದ್ದಾಗ ಹರಿಶ್ಚಂದ್ರ ಮಾತ್ರ ಇಂದ್ರ ಸಭೆಗೆ ತಲುಪಿಬಿಟ್ಟ. ಹೀಗೆ ಮುಕ್ತಿಯಲ್ಲಿ ಮಾತ್ರ ಅಲ್ಲದೆ ಸಂಸಾರದಲ್ಲಿ ಕೂಡ ರಾಜಸೂಯ ಯಾಗ ಮಾಡಿದವನು ತನ್ನ ಗುಂಪಿನಲ್ಲಿ ಸ್ವಜಾತಿಯವರು, ತನ್ನ ಸಮಾನ ಗುಣದವರು, ಸೊ ಸಮಾನ ಯೋಗ್ಯತೆಯವರು ಇರುವಲ್ಲಿ ರಾಜಸೂಯ ಯಾಗ ಮಾಡಿದ್ದಾನೆ ಅಂತ ಹೇಳಿದ ಕೂಡಲೇ ಇವನ ಯೋಗ್ಯತೆ ಮಿಗಿಲು ಅಂತ ಎಲ್ಲರೂ ಪರಿಗಣಿಸ್ತಾರೆ.
ಹಾಗೆ ನೆಕ್ಸ್ಟ್ ಶ್ಲೋಕ ಬೈಲಾರೆ. ಸುರಾಂಶಕೋಪಿ ತೇ ಪಿತಾ ವಿನಾ ಹಿ ರಾಜಸೂಯತಃ ನ ಶಕ್ಷ್ಯತಿ ತ್ರಿಶಂಕುಜಾತ್ ವರತ್ವಮಾಪ್ತುಮದ್ಯತು. 85ನೇ ಶ್ಲೋಕ. ನಿನ್ನ ತಂದೆಯಾದ ಪಾಂಡು ದೇವಾಂಶವುಳ್ಳವನಾದರೂ ರಾಜಸೂಯ ಯಾಗವನ್ನು ಮಾಡದೇ ಇದ್ದುದರಿಂದ ತ್ರಿಶಂಕುವನ ಮಗನಾದ ಹರಿಶ್ಚಂದ್ರನಿಗಿಂತ ಉತ್ತಮ ಸ್ಥಾನವನ್ನು ಹೊಂದಲು ಈಗ ಸಮರ್ಥನಲ್ಲ. ಸುರಾಂಶಕೋಪಿ ತೇ ಪಿತಾ ವಿನಾ ಹಿ ರಾಜಸೂಯತಃ ನ ಶಕ್ಷ್ಯತಿ ತ್ರಿಶಂಕುಜಾತ್ ವರತ್ವಮಾಪ್ತುಮದ್ಯತು. ಶ್ರೀಕೃಷ್ಣ ಪರಮಾತ್ಮ ಮುಂದುವರಿಸ್ತಾರೆ. ಪಾಂಡವರೆಲ್ಲ ಕೇಳ್ತಾ ಇದ್ದಾರೆ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಸೊ ನಂತರ ಸುರಾಂಶಕೋಪಿ ತೇ ಪಿತಾ. ಸೊ ಪಾಂಡವರಿಗೆ ಹೇಳುವಂಥದ್ದು ಭಗವಂತ, ತೇ ಪಿತಾ ನಿಮ್ಮ ತಂದೆ ಪಾಂಡುರಾಜ, ಸುರಾಂಶಕೋಪಿ ಅವರೇನು ಕಡಿಮೆಯವರ, ದೇವತೆಗಳ ಅಂಶದವರು. ಸುರಾಂಶ, ಸುರ ಅಂದರೆ ದೇವತೆಗಳು, ಅಂಶ ಅಂದರೆ ದೇವತೆಗಳ ಅಂಶ. ಯಾರವರು ಅನ್ನುವಂಥದ್ದು ಮೊದಲೇ ಬಂದಿದೆ, 11ನೇ ಅಧ್ಯಾಯದಲ್ಲಿ ಕಾಣ್ತದೆ. ಪರಾವಹ ಎಂಬ ಮರುತ್ಗಣ. ಯಾರು? ಪಾಂಡುರಾಜ. ಪರಾವಹ ಅನ್ನುವಂಥ ಅಂತೇಳಿದರೆ ಬಹಳ ಶ್ರೇಷ್ಠ ಮರುತ್ತರಲ್ಲಿ ಒಬ್ಬ ಪರಾವಹ. ಹಾಗಾದರೆ ನಿಮ್ಮ ತಂದೆ ದೇವತೆಗಳಲ್ಲಿ ಸುರಾಂಶಕ ಅಂತೇಳಿದರೆ ಪರಾವಹ ಎನ್ನುವಂಥ ಮರುತ್ಗಣವೇ ಆಗಿದ್ದರೂ ವಿನಾಹಿ ರಾಜಸೂಯತಃ, ಆದರೆ ರಾಜಸೂಯ ಯಾಗ ಮಾಡಲಿಲ್ಲಲ್ಲ. ನ ಶಕ್ಷ್ಯತಿ ತ್ರಿಶಂಕುಜಾತ್ ವರತ್ವಂ ಆಪ್ತುಂ. ಸೊ ಏನು ಹೇಳ್ತಾರೆ? ತ್ರಿಶಂಕುಜಾತ್, ತ್ರಿಶಂಕು ಮಹಾರಾಜನ ಮಗ ಯಾರು? ಹರಿಶ್ಚಂದ್ರ. ತ್ರಿಶಂಕುಜಾತ್ ವರತ್ವಂ, ಹರಿಶ್ಚಂದ್ರನಿಗೆ ಇರುವಂಥ ಶ್ರೇಷ್ಠತ್ವ ಏನಿದೆ ಅದು ನಿಮ್ಮ ತಂದೆ ಪಾಂಡುರಾಜ ಸುರಾಂಶಕೋಪಿ ಪರಾವಹ ಎನ್ನುವಂಥ ಮರುತ್ಗಣನಾದ್ದರಿಂದ ದೇವತಾ ಸಂಭೂತನಾಗಿದ್ದರೂ ವಿನಾಹಿ ರಾಜಸೂಯತಃ, ರಾಜಸೂಯ ಯಾಗ ಮಾಡಲಿಲ್ಲ ಅಲ್ಲ, ಆದ್ದರಿಂದ ನ ಶಕ್ಷ್ಯತಿ. ಏನು ನಾ ಶಕ್ಷ್ಯತಿ ಅಂದರೆ ಅಲ್ಲಿಂದ ಮುಂದೆ ಕೊಟ್ಟಿದ್ದಾರೆ, ಹರಿಶ್ಚಂದ್ರನ ಹಾಗೆ ಶ್ರೇಷ್ಠತ್ವವನ್ನು ಆಪ್ತುಂ, ವರತ್ವಂ ಆಪ್ತುಂ. ಸೊ ನೋಡ್ಕೊಳ್ಳಿ, ವರತ್ವ ಮಾಪ್ತುಂ. ಮಾಪ್ತುಂ ಅಂದರೆ ಮಾ ಅಂತೇಳಿದರೆ ಅದರಲ್ಲಿ ಮು ಮತ್ತು ಆ ಅಂತ ಉಂಟು. ಸೊ ಮೂವನ್ನು ಈ ಕಡೆ ತಗೊಳ್ಳಿ, ವರತ್ವಂ. ಆಪ್ತುಂ, ಆವನ್ನು ಆ ಕಡೆ ತಗೊಳ್ಳಿ. ಸೊ ವರತ್ವಂ ಆಪ್ತುಂ. ವರತ್ವಂ ಆಪ್ತುಂ ಅಂದರೆ ವರತ್ವಂ ಆಪ್ತುಂ. ವರತ್ವಂ ಅಂದರೆ ಶ್ರೇಷ್ಠತ್ವ. ಹೇಗೆ ಶ್ರೇಷ್ಠತ್ವ? ತ್ರಿಶಂಕುಜಾತ್, ತ್ರಿಶಂಕುವಿನ ಮಗನಾದ ಹರಿಶ್ಚಂದ್ರನಂತೆ ಶ್ರೇಷ್ಠತ್ವವನ್ನು ಆಪ್ತುಂ ಪಡೆಯಲು ನಾಶಕ್ಷ್ಯತಿ. ನಾಶಕ್ಷ್ಯತಿ ಅಂದರೆ ಸಮರ್ಥನಾಗುವುದಿಲ್ಲ. ನಾಶಕ್ನೋತಿ ಅಂದರೆ ವರ್ತಮಾನ ಕಾಲ, ನಾಶಕ್ಷ್ಯತಿ ಅಂತ ಹೇಳಿದರೆ ಭವಿಷ್ಯತ್ ಕಾಲ. ಪಾಂಡುರಾಜರಿಗೆ ಅವರು ದೇವತಾ ಸಂಭೂತರಾಗಿ ಪರಾವಹ ಅನ್ನುವಂಥ ಮರುತ್ಗಣವೇ ಮನುಷ್ಯ ಜನ್ಮ ಪಡೆದು ಪಾಂಡುರಾಜನಾಗಿ ಹುಟ್ಟಿದರೂ, ವೇದವ್ಯಾಸರ ಅಂಶದಿಂದ ಹುಟ್ಟಿದವರಾದರೂ ಅವರಿಗೆ ಹರಿಶ್ಚಂದ್ರನಂತೆ ಶ್ರೇಷ್ಠತ್ವ ಪಡೆಯಲು ಸಾಧ್ಯವಾಗಲಿಲ್ಲ. ಹರಿಶ್ಚಂದ್ರನಂತೆ ತ್ರಿಶಂಕುಜಾತ್, ತ್ರಿಶಂಕು ಜ ಅಂದರೆ ಮಗ, ಹುಟ್ಟಿದವ. ತ್ರಿಶಂಕುವಿನಿಂದ ಹುಟ್ಟಿದವ ಯಾರು? ಹರಿಶ್ಚಂದ್ರ. ಅವನಂತೆ ವರತ್ವಂ ಶ್ರೇಷ್ಠತ್ವವನ್ನು ಆಪ್ತುಂ ಪಡೆಯಲು ನಾಶಕ್ಷ್ಯತಿ ಆಗಲಿಲ್ಲ. ಅದ್ಯಾತು ಅಂತೇಳಿದರೆ ಈಗ ಆಗಿದ ಪಾಂಡುರಾಜರಿಗೆ ಆಗಲಿಲ್ಲ. ಯಾಕೆ? ರಾಜಸೂಯ ಯಾಗ ಮಾಡಲಿಲ್ಲ. ಅಂದರೆ ರಾಜಸೂಯ ಯಾಗಕ್ಕೆ ಅಷ್ಟೊಂದು ಪ್ರಸಿದ್ಧಿ ಇದೆ, ಅಷ್ಟು ಗೌರವ ಇದೆ. ಅಂದರೆ ಅದನ್ನು ಮಾಡಲಿಕ್ಕೆ ಸುಲಭವೂ ಇಲ್ಲ. ಅದನ್ನು ಕ್ರಮ ಪ್ರಕಾರ ಮಾಡಬೇಕು. ಕ್ರಮ ಪ್ರಕಾರ ಮಾಡಿದರೆ ಮಾತ್ರ, ಅಂದರೆ ಅತ್ಯಂತ ಅದು ಬಹಳ ಅತಿಶಯವಾದ ಫಲಗಳು ಸಿಗ್ತವೆ, ಅತಿಶಯವಾದ ಗೌರವ ಎಲ್ಲ ಸಿಗ್ತದೆ ಅನ್ನುವಂಥದ್ದನ್ನು ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು.
ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಯಾರಿಗೆ ಹೇಳುವುದು? ಪಾಂಡವರಿಗೆ. ನಿಮ್ಮ ತಂದೆ ತೇ ಪಿತಾ ಸುರಾಂಶಕೋಪಿ ಅಂದರೆ ಆ ರೀತಿ ಇದ್ದರೂ ಪಿ ಅಪಿ ಸುರಾಂಶಕ ಅಪಿ ಅಂತ ಹೇಳಿದ್ರೆ ಏನು? ದೇವತಾಂಶ ಸಂಭೂತನಾದರೂ ನಿಮ್ಮ ತಂದೆ ಪಾಂಡುರಾಜ. ಆದರೆ ರಾಜಸೂಯ ಯಾಗ ಮಾಡಲಿಲ್ಲ ಅಲ್ವಾ? ವಿನಾಹಿ, ವಿನಾ ಅಂದರೆ ಇಲ್ಲದೆ, ವಿನಾ. ಸೊ ಅದು ವಿನಾ ಆಗುವುದಿಲ್ಲ ಅಂತ, ಅದು ಬೇಕೇ ಬೇಕು ಅಂತ. ಹಾಗೆ ಅಂದರೆ ರಾಜಸೂಯ ಯಾಗದ ವಿನಾ ತ್ರಿಶಂಕುಜಾತ ಹರಿಶ್ಚಂದ್ರನಿಗಿಂತ ವರತ್ವಂ, ಹರಿಶ್ಚಂದ್ರನಿಗಿಂತಲೂ ಶ್ರೇಷ್ಠತ್ವ ನಿಮ್ಮ ಪಾಂಡುರಾಜರಿಗೆ ಬೇಕು ಅಂತ ಹೇಳಿದರೆ ರಾಜಸೂಯ ಯಾಗ ಮಾಡಿ ಅಂತ ಒಟ್ಟರ್ಥ. ಸೊ ಹೀಗೆ ಹರಿಶ್ಚಂದ್ರನ ಶ್ರೇಷ್ಠತ್ವ ನಿಮ್ಮ ತಂದೆ ಪಾಂಡುರಾಜರಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ರಾಜಸೂಯ ಯಾಗ ಮಾಡಲಿಲ್ಲ ಅಂತೇಳಿ. ಒಂದು ವೇಳೆ ಮಾಡಿದರೆ ಹರಿಶ್ಚಂದ್ರ ರಾಜರಿಗಿಂತಲೂ ಮಿಗಿಲು ಆಗಬಹುದು ಅನ್ನುವಂಥ. ಸೊ ಹೀಗೆ ಪಾಂಡುರಾಜ ಹರಿಶ್ಚಂದ್ರನಂತೆ ಚಕ್ರವರ್ತಿ ಗಣಕ್ಕೆ ಸೇರಿದವನಲ್ಲ. ಅವನು ಅದಕ್ಕಿಂತಲೂ ಮಿಗಿಲಾದ ದೇವತಾಗಣಕ್ಕೆ ಸೇರಿದವನು. ಮರುತ್ಗಣ, ಪರಾವಹ ಅನ್ನುವಂಥ ಮರುತವನು. ಆದರೂ ಅವನು ಚಕ್ರವರ್ತಿ ಮಾತ್ರ. ಯಾರು? ಹರಿಶ್ಚಂದ್ರ. ಅವನು ಇಂದ್ರ ಸಭೆಗೆ ಹೋದ. ಪಾಂಡುರಾಜ ದೇವತಾಗಣ ಆದರೂ ಕೂಡ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದರೆ ರಾಜಸೂಯ ಯಾಗ ಮಾಡಲಿಲ್ಲ ಅನ್ನುವಂಥ. ಸೊ ಹೀಗೆ ನೆಕ್ಸ್ಟ್ ಶ್ಲೋಕ ಬೈದಾರೆ. ತಪಶ್ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮ ಪುರಾಣತೋಚ್ಯುತ ಶಾಪಸಃ. 86ನೇ ಶ್ಲೋಕ. ಈ ಪಾಂಡುರಾಜನು ಉತ್ತಮ ಸ್ಥಾನವನ್ನು ಹೊಂದದೇ ಇರಲು ಇನ್ನೂ ಒಂದು ಕಾರಣ ಹೇಳ್ತಾ ಇದ್ದಾರೆ. ಮೊದಲು ಶಚೀದೇವಿಗೆ ವಲ್ಲಭನಾದ ಇಂದ್ರನು ಬರುತ್ತಿರಲು ಆಗ ತಪಸ್ಸನ್ನು ಮಾಡುತ್ತಿದ್ದ ಮರುತ್ತುಗಳ ಸಮೂಹದಲ್ಲಿ ಉತ್ತಮನಾದ, ಅಂದರೆ ಮೂಲ ರೂಪದಲ್ಲಿ ಪರಾವಹನಾದ ನಿನ್ನ ತಂದೆಯಾದ ಪಾಂಡು ಚಕ್ರವರ್ತಿಯು ನಿಲ್ಲಲಿಲ್ಲವಂತೆ. ಅದಕ್ಕಾಗಿ ಇಂದ್ರನು ಅವನಿಗೆ ಶಾಪ ಕೊಟ್ಟನಂತೆ. ತಪಶ್ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮ ಪುರಾ ನತೂತ್ಥಿತ ಶಾಪಸಃ. ಏನಾಯಿತು? ನಿಮ್ಮ ತಂದೆ ಪಾಂಡುರಾಜರು, ಅವರಿಗೆ ಶಾಪ ಕೂಡ ಇದೆ. ಸೊ ಏನು ಶಾಪ ಅದನ್ನು ಹೇಳಿ. ಅಂದರೆ ಈ ಶಾಪದ ವಿಷಯ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ನೀವು ತಪ್ಪದೆ ರಾಜಸೂಯ ಯಾಗ ಮಾಡಲೇಬೇಕು. ಮಾಡಿದರೆ ಎಲ್ಲದಕ್ಕೂ ಪರಿಹಾರ, ಈ ಶಾಪಕ್ಕೂ ಪರಿಹಾರ ಆಗ್ತದೆ. ಏನದು ಶಾಪ ಅಂತ ನೋಡುವ ಈಗ. ಸೊ ಅವರು ಹರಿಶ್ಚಂದ್ರ ಮಹಾರಾಜರಾಗೆ ದೇವತಾಗಣ ಸಂಭೂತನಾದರೂ ಇದಕ್ಕೆ ತಲುಪಲಿಲ್ಲ ಇಂದ್ರ ಸಭೆಗೆ ಅಂತ ಹೇಳಿದ್ದಕ್ಕೆ ಇನ್ನೂ ಒಂದು ಕಾರಣ ಇದೆ. ಏನದು? ಶಾಪ. ಯಾರ್ದು? ಇಂದ್ರನ ಶಾಪ. ಯಾರಿಗೆ? ಈ ಪರಾವಹ ಅನ್ನುವಂಥ ಮರುತ್ಗಣ ಆಗಿರುವಾಗ, ಅಂದರೆ ಇಲ್ಲಿ ಭೂಮಿಯಲ್ಲಿ ಮನುಷ್ಯನಾಗಿ ಹುಟ್ಟುವ ಮೊದಲು. ಏನದು? ತವ ಪಿತಾ ಅಂತ ಕೊಟ್ಟಿದ್ದಾರೆ ಲಾಸ್ಟಿಗೆ, ಸುರುವಿನ ಲೈನ್ನಲ್ಲಿ ಲಾಸ್ಟು ತವ ಪಿತಾ, ನಿಮ್ಮ ತಂದೆ. ಏನದು ನಿಮ್ಮ ತಂದೆ? ಮರುದ್ಗಣೋತ್ತಮ. ಎರಡನೇ ಲೈನ್ನಲ್ಲಿ ಶುರುವಿದ್ದು ತವ ಪಿತಾ ಮರುದ್ಗಣ ಉತ್ತಮ. ಮರುತ್ಗಣಗಳಲ್ಲಿ ಪರಾವಹ ಅನ್ನುವಂಥ ಮರುತ್ತಾಗಿಬಿಟ್ಟು ಅತ್ಯಂತ ಶ್ರೇಷ್ಠ, ಅತ್ಯಂತ ಉತ್ತಮ. ಆದರೂ ಏನಾಯಿತು? ಒಂದು ಸಣ್ಣ ತಪ್ಪಾಗಿಬಿಡ್ತು. ಏನದು ಅಂತ ಹೇಳಿದ್ರೆ, ತಪಶ್ಚರನ್ ಸಮಾಗತೆ ಶಚೀಪತೌ. ತಪಶ್ಚರನ್, ತಪಃ, ಚರನ್ ಅಂದರೆ ತಪಸ್ಸು ಮಾಡುತ್ತಿರುವಾಗ. ಚರನ್ ಅಂತ ಹೇಳಿದರೆ ಅರ್ಥ ಏನಂತ ಹೇಳಿದರೆ, ಈ ದನಗಳೆಲ್ಲ ಮೇಯ್ತಾ ಹೋಗ್ತಾವಲ್ಲ, ಮೇಯ್ತಾ ಹೋಗ್ತವೆ. ನಾವೆಲ್ಲ ತಿನ್ನುವುದಕ್ಕೂ ದನಗಳು ಮೇಯುವುದಕ್ಕೂ ಡಿಫರೆನ್ಸ್ ಇದೆ. ನಾವು ತಿನ್ನುವುದು ಅಂತೇಳಿದರೆ ನಾವು ಜಗಿದು ತಿಂದು, ಅಂದರೆ ನಾವು ಈಗ ಜಗಿಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ನಮಗೆ ಜಗಿಲಿಕ್ಕೆ ಆಗೋದಿಲ್ಲ. ಅದು ನಾವು ಆಹಾರ ತಿನ್ನುವಾಗಲೇ ಜಗಿಬೇಕು. ಆದರೆ ದನಗಳಿಗೆ ಒಂದು ಎಕ್ಸ್ಟ್ರಾ ಪ್ರೊವಿಷನ್ ಕೊಟ್ಟಿದ್ದಾನೆ ದೇವರು. ಏನದು ಅಂತ ಹೇಳಿದರೆ, ನೀವೀಗ ಫಾಸ್ಟಾಗಿ ತಿಂದುಬಿಡಿ,
ಮತ್ತು ಆರಾಮದಲ್ಲಿ ಕೂತ್ಕೊಂಡು ಕೊಟ್ಟಿಗೆಯಲ್ಲಿ ಮಲ್ಕೊಂಡಿರುವಾಗ ಜಗೀತಾ ಇರಿ ನಿದ್ರೆ ಬರುವ ತನಕ ಅಂತ. ಸೊ ಅದಕ್ಕೆ ಈ ದನಗಳೇನು ಮಾಡ್ತಾವೆ ಅಂತ ಹೇಳಿದರೆ ಚರನ್ ಮೇಯ್ತಾ 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 ಹೋಗ್ತವೆ. ಎಷ್ಟಾಗ್ತದೆ ಅಷ್ಟು ಮೇಯ್ದು ಎಲ್ಲ ಒಳಗೆ ಹಾಕೊಂಡು ಬಿಡ್ತವೆ. ಮತ್ತು ನಿಧಾನದಲ್ಲಿ ಜೀರ್ಣ ಆಗಲಿಕ್ಕೋಸ್ಕರ ಅದನ್ನು ಮೇಲಕ್ಕೂ ಹಾಕ್ತವೆ. ಸೊ ನಮಗೆ ಅದು ಪ್ರೊವಿಷನ್ ಇಲ್ಲ. ಸೊ ಹೀಗೆ ನಿಮ್ಮ ತಂದೆ ತವ ಪಿತಾ ಮರುದ್ಗಣ ಉತ್ತಮ, ಮರುದ್ಗಣರಲ್ಲಿ ಉತ್ತಮನಾದವನು ತಪಃಚರನ್. ತಪಃಚರನ್ ಅಂತೇಳಿದರೆ ತಪಸ್ಸನ್ನು ಮೇಯುತ್ತಿರುವಾಗ, ತಪಸ್ಸನ್ನು ಮೇಯುತ್ತಿರುವಾಗ ಅಂತ ಹೇಳಿದರೆ ತಪಸ್ಸು ಮಾಡ್ತಾ ಇರುವಾಗ ಅಂತ ಅಷ್ಟೇ ಅರ್ಥ. ಅಲ್ಲಿ ಬೇರೆ ಏನೋ ಒಂದು ಸ್ಪೆಷಲ್ ಏನು ಅರ್ಥ ಇಲ್ಲ. ಸೊ ಚರನ್ ಅಂತ ಹೇಳಿದರೆ ತಪಸ್ಸು ಮಾಡ್ತಾ ಇದ್ದಾನೆ ಅಂದರೆ ಬೇರೆ ಯಾವುದೂ ಗೊತ್ತಿಲ್ಲ. ಈ ದನಗಳಿಗೂ ಅಷ್ಟೇ, ಆ ಮೇಯ್ತಾ ಇರುವಾಗ ಆ ಮೇಯುವ ಅಂತೇಳಿದರೆ ಅಷ್ಟು ಬ್ಯುಸಿ ಅಂತೇಳಿದರೆ ಎಷ್ಟಾಗ್ತದೆ ಅಷ್ಟು ಒಳಗೆ ಹಾಕೊಂಡ್ಬಿಡ್ಬೇಕಲ್ವ, ಬೇರೆ ಚಾನ್ಸ್ ಇಲ್ಲ ಅಂತೇಳಿಬಿಟ್ಟು ತಪಶ್ಚರನ್. ಹಾಗೆ ತಪಸ್ಸು ಮಾಡುವಾಗ ಕೂಡ ದೇವರ ಸಾಕ್ಷಾತ್ಕಾರಕ್ಕೋಸ್ಕರ ಅಂತೇಳಿದರೆ ಏನು ಎಲ್ಲ ಬಹಳ ಪವಿತ್ರನಾಗಿ ಶುದ್ಧನಾಗಿ ಆಸನದಲ್ಲಿ ಕೂತ್ಕೊಂಡು ಬೇರೆ ಎಲ್ಲವನ್ನು ಪ್ರಪಂಚವನ್ನು ಮರೆತು ಊಟ ತಿಂಡಿ ಎಲ್ಲ ಮರೆತು ಇದು ಯಾವುದು ಸಂಸರ್ಗ ಇಲ್ಲದೆ ತಪಸ್ಸನ್ನು ಮಾಡುವಂಥದ್ದು. ಅಂದರೆ ಅದೇ ಥರ ತಪಃಚರನ್, ತಪಸ್ಸನ್ನು ಮೇಯುವುದು ಅಂದರೆ ತಪಸ್ಸು ಮಾಡ್ತಾ ಇರುವಾಗ. ಯಾರು ಬಂದರು ಅಂತೇಳಿದರೆ ಶಚೀಪತೌ ಸಮಾಗತೆ. ಶಚೀಪತಿ, ಶಚೀಪತಿ ಅಂದರೆ ದೇವೇಂದ್ರ. ಸೊ ಶಚೀಪತಿ ಬಂದ, ಶಚೀಪತೌ ಸಮಾಗತೆ ಬಂದಿದ್ದಾನೆ. ಯಾರ ಎದುರುಗಡೆ? ಈ ಮರುತ್ ಇದಾನಲ್ವ ಪರಾವಹ, ಪಾಂಡುರಾಜರು ದೇವತೆ ಆಗಿರುವಾಗ ಮರುತ್ಗಣ, ಅವರ ಹೆಸರು ಪರಾವಹ ಅಂತ. ಆ ಪರಾವಹ ತಪಸ್ಸು ಮಾಡ್ತಾ ಇರುವಾಗ ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ತಪಸ್ಸು ಮಾಡ್ತಾ ಇರುವಾಗ ಇಂದ್ರದೇವರು ಬಂದದ್ದು ಗೊತ್ತಾಗ್ತದಾ ಅಂತೇಳಿದರೆ, ಈಗ ನಾವು ಸಂಧ್ಯಾ ವಂದನೆ ಅಥವಾ ಪೂಜೆ ಲೆಕ್ಕ ಪ್ರಕಾರ ನಾವು ಯಾವುದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡಬೇಕು. ಯಾರು ಬಂದರೂ ನಮಗೆ ಗೊತ್ತಾಗ್ಲಿಕ್ಕೆ ಕೂಡ್ದು. ಆದರೆ ಯಾರು ಬಂದರೂ ಗೊತ್ತಾಗ್ತದೆ ಅಂತೇಳಿದರೆ ಅದೊಂದು ವಿಪರ್ಯಾಸ. ಅಂತೇಳಿದರೆ ಇಲ್ಲ, ನೀನು ಕಣ್ಣು ಮುಚ್ಚಿಕೊಂಡು ದೇವರನ್ನು ಮಾತ್ರ ಕಣ್ಣು ಮುಂದೆ ತಕ್ಕೊಂಡು ಬಂದು ಅದನ್ನು ಮಾಡಬೇಕು, ಸಂಧ್ಯಾ ವಂದನೆ ಮಾಡಬೇಕು. ಮತ್ತು ಬೇರೆ ಎಲ್ಲ ಯಾರು ಕರೆದ್ರೂ ಗೊತ್ತಾಗಬಾರ್ದು ಅಂತೇಳಿದರೆ ಯಾರು ಕರೆದ್ರೂ ಗೊತ್ತಾಗ್ತದೆ. ಏನು ಎಂಥದ್ದು ಯಾವ ಕಾನ್ಸಂಟ್ರೇಷನು ಎಂಥದ್ದು ಬರುವುದಿಲ್ಲ ಅಂತ ಹೇಳ್ಕೊಂಡು ಮಕ್ಕಳದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಕೇಳಿದರೆ ಅವರಿಗೆಲ್ಲ ಅದು ಸ್ಮೆಲ್ ಸಮೇತ ಹೊಡಿತದೆ. ಅಮ್ಮ ನೀ ಏನು ಮಾಡ್ತಾ ಇದ್ದೀಯ ಅಂತ. ಅಲ್ಲ, ನೀ ಸಂಧ್ಯಾ ವಂದನೆ ಫಸ್ಟಿಗೆ ಮುಗಿಸಪ್ಪ, ಮತ್ತೆ ಅಮ್ಮ ಏನು ಮಾಡ್ತಾಳೆ ಅಂತ ಹೇಳಿದರೆ ಇಲ್ಲ. ಸೊ ಹೀಗೆ ಇವನು ಮಾತ್ರ ಹಾಗೆ ಅಲ್ಲ. ಪಾಂಡುರಾಜ ತಪಸ್ಸು ಮಾಡ್ತಾ ಇರುವಾಗ ಯಾರು ಬಂದದ್ದು? ದೇವೇಂದ್ರ ಬಂದಿದ್ದಾನೆ. ಶಚೀಪತೆ ಸಮಾಗತೆ, ಆಗತೆ, ಆಗತ ಅಂದರೆ ಬರುವುದು, ಗತ ಅಂದರೆ ಹೋಗುವುದು, ಗತೆ ಅಂದರೆ ಹೋಗುತ್ತಿರಲು, ಆಗತೆ ಅಂದರೆ ಬಂದಾಗ ಬರುತ್ತಿರಲು. ಸಮಾಗತೆ ಬಂದಿದ್ದಾನೆ, ದೇವೇಂದ್ರ ಬಂದಿದ್ದಾನೆ. ಸಮಾಗತೆ ಅಂತ ಯಾಕೆ ಹೇಳಿದರು? ಅರೆ ದೇವೇಂದ್ರ ಬಂದಿದ್ದಾನಪ್ಪ, ಎದ್ದು ನಿಂತ್ಕೋಬೇಕು. ನೀವು ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ್ರು. ಸ್ವಾಮಿಗಳು ಬರ್ತಾರೆ ಅಂತ ಹೇಳಿದ ಕೂಡಲೇ ಕೂತಿದ್ದವರು ಎದ್ದು ಸ್ವಾಮಿಗಳಿಗೆ ನಮಸ್ಕಾರ ಮಾಡಬೇಕು. ಅಲ್ಲ, ನಮಸ್ಕಾರ ಮಾಡಲಿಕ್ಕೆ ಸ್ವಾಮಿಗಳು ಸೀದಾ ಹೋಗ್ತಾ ಇದ್ದಾರೆ, ಹೇಗೆ ನಮಸ್ಕಾರ ಮಾಡೋದು ಅಂತ. ಆದರೂ ಎದ್ದು ನಿಲ್ಲಲೇಬೇಕು. ಹಾಗೆ ಅಂತೇಳಿದರೆ ಅದು ಸಹ ಬ್ರಾಹ್ಮಣರು ನಮ್ಮ ಸ್ವಾಮಿಗಳು ಅಂತೇಳಿದರೆ ನಾವು ಗೌರವ ಕೊಡಲಿಲ್ಲ ಅಂದರೆ ಇನ್ಯಾರು ಗೌರವ ಕೊಡ್ತಾರೆ? ಬಾಕಿದವರಿಗೆಲ್ಲ ನಾವು ಏನು ಮಾಡಬೇಕು? ನಾವು ಎದ್ದು ನಿಂತು ಬಾಕಿದವ್ರು ನಮ್ಮನ್ನು ನೋಡಿ ಬಾಕಿದವ್ರು ಎದ್ದು ನಿಲ್ಲಬೇಕು. ಸ್ವಾಮಿಗಳು ಬಂದಿದ್ದಾರಲ್ಲ ಅದಕ್ಕೆ ಎದ್ದು ನಿಂತಿದ್ದಾರೆ, ನಾವು ಎದ್ದು ನಿಲ್ಲಬೇಕು ಅಂತ. ಸೊ ನಾವೇ ಕೂತ್ಕೊಂಡು ಬಿಟ್ಟಿದ್ದರೆ ಜೋರಾಗಿ, ಹಾಗಾದರೆ ಎದ್ದು ನಿಲ್ಲುವವರು ಯಾರು? ಸೊ ಹೀಗೆ ಬ್ರಾಹ್ಮಣರಿಗೆ ಸ್ವಲ್ಪ ನಮಗೆ ಗೊತ್ತಿರಬೇಕು. ಅಂದರೆ ನಮ್ಮ ಸ್ವಾಮಿಗಳ ಗೌರವ ಎಲ್ಲ ನಾವು ಉಳಿಸ್ಬೇಕು. ಸೊ ನಾವು ಯಾವ ಕೆಲಸ ಇದ್ದರೂ ಎದ್ದು ನಿಲ್ಲಬೇಕು ಅಂತ. ಹೀಗೆ ಇವನು ತಪಸ್ಸು ಮಾಡ್ತಾ ಇದ್ದಾನೆ. ಸೊ ಇವನಿಗೆ ಗೊತ್ತಾಗದೆ ಇವನು ಎದ್ದು ನಿಲ್ಲಿಲ್ಲ ಅಂತ ನಾವು ತಿಳ್ಕೊಬೇಕೀಗ. ಸೊ ಅವನು ತಿಳ್ಕೊಂಡಿದ್ದಾನೇನು? ಇಂದ್ರ ಅಲ್ಲ, ಇವನು ಎದ್ದು ನಿಲ್ಲಿಲ್ಲ, ಇವನಿಗೆ ಗೊತ್ತಾಗಿದೆ. ಬಾಕಿ ಮಕ್ಕಳು ಯಾರು ಸಂಧ್ಯಾ ವಂದನೆ ಮಾಡುತ್ತಾರನೇ ಇವನು ತಪಸ್ಸು ಮಾಡ್ತಿರೋದು ಅಂತ ಇಂದ್ರ ತಿಳ್ಕೊಂಡಿದ್ದಾನೆ ಏನ. ಹೀಗೆ ಪುರ, ಇದು ಮೊದಲಾದ ಕತೆ. ಪುರ ಇದು ನ ಉತ್ತಿತಃ. ತು ಅಂದರೆ ಏನು? ಈಗ ದೊಡ್ಡ ಗಲಾಟೆ ಆದದ್ದಿದೆ. ತು ನ ಉತ್ತಿತಃ. ನ ಉತ್ತಿತಃ ಅಂದರೆ ಎದ್ದು ನಿಲ್ಲಿಲ್ಲ. ಯಾರು? ಪಾಂಡುರಾಜ. ಸಹ ಇಂದ್ರ, ಅವನು ಶಶಾಪ, ಶಾಪ ಕೊಟ್ಬಿಟ್ಟ.
ಏನಿದು ಕಾಲು ಎದ್ನಿರಲಿಲ್ಲ ಅಂತ ಹೇಳಿದರೆ ಹೀಗೆ ಎಲ್ಲ ಆಗ್ತದೆ. ಎಷ್ಟೋ ಕಡೆಯಲ್ಲಿ ಕೇಳಿದ್ದೇನೆ ನಾನು. ಅವರು ಬಂದಾಗ ನಾನೇನೋ ಒಂದು ಕೆಲಸದಲ್ಲಿದ್ದೆ, ನಾನು ಅವರನ್ನು ಅಕಸ್ಮಾತ್ತಾಗಿ ನೋಡಲಿಲ್ಲ, ಎದ್ದು ನಿಲ್ಲಲಿಲ್ಲ, ಮರುದಿವಸ ಅವರನ್ನು ಕೆಲಸದಿಂದ ತೆಗೆದುಹಾಕಿಬಿಟ್ಟಿದ್ದಾರೆ. ಪ್ರೈವೇಟ್ ಕಂಪನಿಯಲ್ಲಂತೂ ಪುರ್ಸೊತ್ತೇ ಇಲ್ಲ. ಸೊ ಏನು ಹೇಳೋರು ಕೇಳುವವರಿಲ್ಲ ಅಲ್ಲ, ನಿಮಗೆ ಸಾಕು ಅಂತ ನೀವು ಇಲ್ಲಿಂದ ಹೊರಡ್ಬೋದು, ನಿಮ್ಮದು ಸಂಬಳ ಲೆಕ್ಕಾಚಾರ ಮಾಡಿ ಕೊಟ್ಬಿಡ್ತೇವೆ ಅಂತ. ನಿಮ್ಮ ಜಾಗಕ್ಕೆ ಬೇರೆಯೊಬ್ಬ ಬಂದಾಯಿತು ಅಂತ. ಅಲ್ಲ, ನನಗೇನು ಗೊತ್ತೇ ಇಲ್ಲ. ಹೌದು, ನಿನ್ನೆ ನಾವು ಬರುವಾಗ ಹೇಳಲಿಲ್ಲಲ್ಲ ನೀವು, ಹಾಗೆ ಅಂದರೆ ಆ ಥರ ಅಷ್ಟೆಲ್ಲ ಎಲ್ಲ ಕೆಲವು ದಿಕ್ಕಿನಲ್ಲಿ ಈ ಥರ ಇದ್ದಲ್ಲಿ ತುಂಬ ಇನ್ಸ್ಟೆನ್ಸ್ ನಡೀತದೆ. ಸೊ ಹೀಗೆ ಏನಾಯ್ತು ಈಗ, ತವ ಪಿತಾ ನಿಮ್ಮ ತಂದೆ ಪಾಂಡುರಾಜರು ಮರುದ್ಗಣೋತ್ತಮ ಪುರ, ಮೊದಲೇನಾಗಿದ್ದರು ಅವರು ಶ್ರೇಷ್ಠ ಮರುತ್ತಾಗಿದ್ದರು, ದೇವತಾಂಶ ಅವರು, ದೇವತೆಗಳು. ಆದರೆ ಒಂದು ಸಣ್ಣ ತಪ್ಪು ಮಾಡಿಬಿಟ್ರು. ಏನದು? ತಪಶ್ಚರನ್, ಅವರು ತಪಸ್ಸು ಮಾಡ್ತಾ ಇದ್ರು. ಆಗ ಶಚೀಪತೌ ಸಮಾಗತೆ, ದೇವೇಂದ್ರ ಬಂದಿದ್ದ. ನತು ಉತ್ತಿತ ಅಂತೇಳಿದ್ರೆ ನೋಡಿರಬೇಕು, ಅಂದರೆ ನೋಡಲಿಲ್ಲ ಅಂತ ಹೇಳಲಿಲ್ಲ, ಎದ್ದು ನಿಲ್ಲಿಲ್ಲ ಅಂತ ಹೇಳಿದ್ದು. ಅಂತೇಳಿದರೆ ನೋಡಿ ಎದ್ದು ನಿಲ್ಲಿಲ್ವಾ, ನೋಡದೆ ತಪಸ್ಸು ಮಾಡ್ತಾ ಇರುವಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಮಾಡುವಂಥ ತಪಸ್ಸು ಅಥವಾ ಭಗವಂತನನ್ನು ವರ ಕೇಳಲಿಕ್ಕೋ ಯಾವುದೋ ತಪಸ್ಸು ಮಾಡ್ತಾ ಇದ್ದಾರೆ. ಸೊ ಅವಾಗ ಗೊತ್ತಾಗದೆ ಎದ್ದು ನಿಲ್ಲಿಲ್ವಾ, ಅಂತೂ ಎದ್ದು ನಿಲ್ಲಿಲ್ಲ. ಅದು ತೂ ಅಂತ ಹೇಳ್ತಾರೆ. ತೂ ಅಂತ ಹೇಳಿದರೆ ಒಂದು ತಪ್ಪು ಮಾಡಿಬಿಟ್ರು ಅಂತ ಹೇಳಿದರೆ ಬಹುಶಃ ಗೊತ್ತಾಗಿ ಎದ್ದು ನಿಲ್ಲಿಲ್ಲ, ಅದಕ್ಕೆ ತೂ ಅಂತ ಹಾಕಿರಬೇಕು. ತು ನ ಉತ್ತಿತಃ, ನ ಉತ್ತಿತಃ, ತು ಉತ್ತಿತಃ, ತು ಉತ್ತಿತಃ ಸವರ್ಣದೀರ್ಘ ಸಂಧಿ. ಹಾಗಾದರೆ ಎದ್ದು ನಿಲ್ಲಿಲ್ಲ ಅಂತ ಹೇಳೋದಕ್ಕೆ ಇಂದ್ರದೇವರು ಶಾಪ ಕೊಟ್ಟುಬಿಟ್ರು. ಸೊ ಹೇಳ್ತಾರೆ ಶ್ರೀಕೃಷ್ಣ ಭಗವಂತ ಎಲ್ಲ ವಿಷಯ ಗೊತ್ತಿರುವ ಕಾರಣ ಹೇಳ್ತಾ ಇದ್ದಾರೆ, ನಿಮ್ಮ ತಂದೆ ಮೂಲ ರೂಪದಲ್ಲಿ ಮರುದ್ಗಣ ಉತ್ತಮ. ಸೊ ಹಾಗೆ ಅಲ್ಲೇ ಪುರ, ಇದು ಆವಾಗಿನ ಸಂಗತಿ, ಒಮ್ಮೆ ತಪಸ್ಸು ಮಾಡುತ್ತಿದ್ದ. ಪುರ ಮೊದಲು, ಮೊದಲಾದ ಕತೆ, ಒಂದು ದಿವಸದ ಕತೆ, ತಪಸ್ಸು ಮಾಡ್ತಿದ್ರು, ತಪಶ್ಚರನ್. ಆಗ ಶಚೀಪತೌ ಸಮಾಗತೆ, ಇಂದ್ರ ಅಲ್ಲಿ ಬರಲು ನಿಮ್ಮ ತಂದೆ ಎದ್ದು ನಿಲ್ಲಿಲ್ಲ. ನ ಉತ್ತಿತಃ, ತು ಅಂದರೆ ಅವನದು ಮಿಸ್ಟೇಕ್ ಆಯಿತು, ನ ಉತ್ತಿತಃ. ಆ ಇಂದ್ರ ನಿಮ್ಮ ತಂದೆಯನ್ನು ಶಾಪ ಕೊಟ್ಬಿಟ್ರು. ಹೇಳ್ತಾರೆ ಪ್ರಭಂಜನಾಚಾರ್ಯರು, ದೊಡ್ಡವರು ಬಂದಾಗ ನೀವು ಉತ್ತಮ ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ಸಹ ಚಿಕ್ಕವರು ಎದ್ದು ನಿಂತು ಯಥೋಚಿತವಾದ ಗೌರವವನ್ನು ತೋರಿಸಲೇಬೇಕು. ಎಲ್ಲಿ ನಿಮಗೆ ಹೇಳಲಿಕ್ಕಾಗುತ್ತೋ, ಈಗ ಪುರೋಹಿತರು ಯಜ್ಞ ಮಾಡ್ತಾ ಇದ್ದಾರೆ, ಯಜ್ಞ ಮಾಡ್ತಾ ಇರುವಾಗ ಯಜ್ಞ ಮಾಡುವಂಥವರು ಹೇಗೆ ಹೇಳಲಿಕ್ಕಾಗ್ತದೆ? ಆಗೋದಿಲ್ಲಲ್ಲ. ಸೊ ಅಥವಾ ಪಾರಾಯಣ ಮಾಡ್ತಿದ್ದಾರೆ ಪುಸ್ತಕ ನೋಡಿಕೊಂಡು, ಸೊ ಪಾರಾಯಣ ಮಾಡ್ತಿರುವಾಗ ಎದ್ದು ನಿಂತರೆ ಪಾರಾಯಣ ಅಲ್ಲಿ ತಪ್ಪಿತು, ಅಲ್ಲಿ ಆ ತಪ್ಪಾಗ್ತದೆ. ಸೊ ಆ ತಪ್ಪು ಆಗಬಾರ್ದು ಅಂತ ಒಂದು ವೇಳೆ ನೋಡ್ಕೋಬೇಕಿದ್ರೆ ಇಲ್ಲಿ ಅವರು ಬಂದಾಗ ಹೇಳಲಿಕ್ಕಾಗೋದಿಲ್ಲ. ಹೀಗೆ ಅಂದರೆ ಎಲ್ಲಿ ಆಗ್ತದೋ ಅಲ್ಲಿ ಎದ್ದು ನಿಲ್ಲೇಬೇಕು. ನೀವು ಪುಣ್ಯದ ಕೆಲಸ ಮಾಡ್ತಾ ಇದ್ದರೂ, ಉತ್ತಮ ಪುಣ್ಯ ಕಾರ್ಯಗಳಲ್ಲಿ ನಿರತರಾಗಿದ್ದರೂ ಸಹ ಎದ್ದು ನಿಲ್ಲಕ್ಕೆ ಆಗ್ತದೆ ಅಂತೇಳಿದರೆ ಚಿಕ್ಕವರು ದೊಡ್ಡವರು ಬಂದಾಗ ಎದ್ದು ನಿಂತು ಯಥೋಚಿತವಾದ ಗೌರವವನ್ನು ತೋರಿಸಲೇಬೇಕು. ಇದು ಶಾಸ್ತ್ರದ ನಿಯಮ. ಸೊ ಇಲ್ಲವಾದಲ್ಲಿ ಅಂದರೆ ಸಂಧ್ಯಾ ವಂದನೆ ಮಾಡಲೇಬೇಕು. ಬೆಳಿಗ್ಗೆ ಎದ್ದು ಸಂಧ್ಯಾ ವಂದನೆ ಮಾಡಲಿಲ್ಲ ಅಂದರೆ ಪ್ರತ್ಯವಾಯ, ಅದು ಒಂದು ಪಾಪ ಬಂತು. ಅಂದರೆ ಮಾಡಲೇಬೇಕು, ಅದು ಕರ್ತವ್ಯ. ಮಾಡಲಿಲ್ಲ ಅಂದರೆ ಪಿತೃ ಶ್ರಾದ್ದಾದಿಗಳನ್ನು ಮಾಡಬೇಕು, ಮಾಡಲಿಲ್ಲ ಅಂದರೆ ಪ್ರತ್ಯವಾಯ, ಒಂದು ಪಾಪ ಬಂತು, ಅಲ್ಲಿ ಒಂದು ತಪ್ಪಾಯಿತು. ಸೊ ಹೀಗೆ ಮಾಡಲಿಲ್ಲ ಅಂತೇಳಿದರೆ, ಗೌರವ ಕೊಡಲಿಲ್ಲ ಅಂತೇಳಿದರೆ ಆಯುಷ್ಯಾದಿಗಳ ನಾಶ, ಆಯುಷ್ಯ ನಾಶ, ಆಮೇಲೆ ಪಾಪ ಬರ್ತದೆ. ಪ್ರತ್ಯವಾಯ ಹೇಳಲ್ಪಟ್ಟಿದೆ. ಪ್ರತ್ಯವಾಯ ಅಂದರೆ ಕರ್ತವ್ಯ ಲೋಪ. ಸಂಧ್ಯಾ ವಂದನೆ ಮಾಡಲಿಲ್ಲ ಅಂದರೆ ಅದು ನಿತ್ಯ ಕರ್ತವ್ಯ ಅದು ಯಾವುದು? ಸಂಧ್ಯಾ ವಂದನೆ ಮಾಡುವಂಥದ್ದು. ಆಮೇಲಿಂದ ಶ್ರಾದ್ದಾದಿಗಳನ್ನು ಮಾಡುವಂಥದ್ದು. ಗ್ರಹಣ ಬಂದಾಗ ಗ್ರಹಣದ ಹಿಡಿಯುವ ಮೊದಲು, ಗ್ರಹಣ ಹಿಡಿದು ಕೂಡ ಸ್ನಾನ ಮಾಡಬೇಕು, ಗ್ರಹಣ ಮುಗಿಯುವಾಗ ಸ್ನಾನ ಮಾಡಬೇಕು. ಆಮೇಲೆ ಗ್ರಹಣದ ಸಮಯದಲ್ಲಿ ನೀವು ಆದಷ್ಟು ಭಗವಂತನ ಸ್ತೋತ್ರಗಳನ್ನು ಹೇಳಬೇಕು, ತುಂಬ ಪುಣ್ಯ. ಅಂದರೆ ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ಅಂದರೆ
ಕರ್ತವ್ಯ ಲೋಪ ಆಯಿತು. ಅದು ನಿಮಿತ್ತ ಕರ್ತವ್ಯ ಮಾಡಬೇಕು. ಶ್ರಾದ್ದಾದಿಗಳನ್ನು ಮಾಡುವಂಥದ್ದು ನಿಮಿತ್ತ ಕರ್ತವ್ಯ ಮಾಡಲೇಬೇಕು. ಸೊ ಹೀಗೆಲ್ಲ ಉಂಟು. ಮಾಡಲಿಲ್ಲ ಅಂದರೆ ಪ್ರತ್ಯವಾಯ ಪಾಪ ಬರ್ತದೆ, ಆಯುಷ್ಯ ನಾಶವೂ ಆಗ್ತದೆ. ನಂತರ ಅದಕ್ಕೆ ಉದಾಹರಣೆ ಕೊಡ್ತಾರೆ. ಅಗಸ್ತ್ಯರು ಬಂದಾಗ ಇಂದ್ರದ್ಯುಮ್ನ ಅಂತ ಅವನು ಹೇಳಲಿಲ್ಲ, ಅಪರಾಧ ಆಯಿತು. ಅವನು ಗಜೇಂದ್ರನಾಗಿ ಜನಿಸಿದ್ದು. ನಮಗೆ ಗಜೇಂದ್ರ ಮೋಕ್ಷದ ಕಥೆ ಗೊತ್ತೇ ಇದೆ. ಗಜೇಂದ್ರ ಮೋಕ್ಷ ಯಾರಮ್ಮ? ಇಂದ್ರದ್ಯುಮ್ನ. ಆ ಇಂದ್ರದ್ಯುಮ್ನ ಅವನು ಮಾಡಿದ ತಪ್ಪು ಏನಂತ ಹೇಳಿದರೆ ಅಗಸ್ತ್ಯರು ಬಂದಾಗ ಎದ್ದು ನಿಲ್ಲಿಲ್ಲ, ಶಾಪ ಬಂತು. ಸೊ ಹೀಗೆ ಪಾಂಡುರಾಜನಿಗೂ ಅದೇ ರೀತಿ ಶಾಪ ಬಂತು. ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ ಜಗನ್ನಾಥದಾಸರು, ಕಂಸಮರ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದು ಅಹಂಕರಿಸಿ ಭವಗುಣದಿ ಬಂಧಿಸುವ. ಕಂಸಮರ್ದನ ದಾಸರಿಗೆ, ಕಂಸಮರ್ದನ ಅಂದರೆ ಯಾರು? ಶ್ರೀಕೃಷ್ಣ ಭಗವಂತ. ಕಂಸನನ್ನು ಕೊಲ್ಲಿಕ್ಕೆ ಅಂತೇಳಿಯೇ ಹುಟ್ಟಿದ್ದು. ಜಾತ ಕಂಸವಧಾರ್ತಾಯ. ಶ್ರೀಕೃಷ್ಣ ಅವತಾರ ಮಾಡಿದ್ಯಾಕೆ? ಕಂಸನೇ ಮೊದಲಾದ, ಅಂದರೆ ಆ ಲಿಸ್ಟ್ನಲ್ಲಿ ಮೊದಲಿನ ಹೆಸರೇ ಕಂಸ. ಸೊ ಕಂಸಮರ್ದನಕ್ಕೆ ಹುಟ್ಟಿದವ ಕೃಷ್ಣ. ಸೊ ಕಂಸಮರ್ದನ ದಾಸರು ಅಂದರೆ, ಕಂಸಮರ್ದನ ಯಾರು? ಕೃಷ್ಣ. ಕೃಷ್ಣನ ದಾಸರು ಅಂದರೆ ಯಾರು? ಭಗವಂತನ ಭಕ್ತರು. ಭಗವಂತನ ಭಕ್ತರಿಗೆ ನಿಸ್ಸಂಶಯದಿ ವಂದಿಸದೆ. ಅಲ್ಲ, ಅವರು ಬಂದರು ಎದ್ದು ನಿಲ್ಲಬೇಕಾ ಬೇಡವಾ ಅಂದರೆ ಅವರು ನೋಡಿದರೆ ಎದ್ದು ನಿಲ್ತೇನೆ, ಅವ್ರು ನೋಡದಿದ್ದರೆ ಎದ್ದು ನಿಲ್ಲುವುದಿಲ್ಲ. ಅಂದರೆ ಸಂಶಯ, ಹೇಳ್ಬೇಕು ಎದ್ದು ನಿಲ್ಲಬೇಕಾ ಬೇಡವಾ ಅಂತ. ಸೊ ಇದಕ್ಕೆ ಇಲ್ಲ, ಇಂಥ ಸಂಶಯ ಬರಲೇಬಾರದು. ನಿಸ್ಸಂಶಯದಿ ಎದ್ದು ನಿಂತು ವಂದಿಸದೆ. ಅವ್ರು ಹೇಳ್ತಾರೆ, ಯಾರು? ಜಗನ್ನಾಥದಾಸರು, ನಾನು ಎದ್ದು ನಿಲ್ಲಿಲ್ಲ, ವಂದಿಸದೆ. ಯಾಕೆ ನಿಲ್ಲಿಲ್ಲ ಅಂತ ಅವರು, ನಾ ವಿದ್ವಾಂಸನೆಂದು ಅಹಂಕರಿಸಿ, ನಾನು ದೊಡ್ಡ ವಿದ್ವಾಂಸ, ನನಗಿಂತ ಅವ್ರು ಹಿರಿಯರು ಇರ್ಬೋದು, ಆದರೆ ನಾನು ಅವ್ರಿಗಿಂತ ಎಷ್ಟೋ ಎತ್ತರದಲ್ಲಿದ್ದೇನೆ, ಯಾಕಂದರೆ ನಾನು ತುಂಬ ತಿಳ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ವಿದ್ವಾಂಸ ಅನ್ನುವಂಥದ್ದು ವಿಷಯ ಹೌದಾದರೂ ಅಹಂಕಾರ ಅಂತಾಯಿತು. ವಿದ್ವಾಂಸನೆಂದು ಅಹಂಕರಿಸಿ, ನಿಮ್ಗಿಂತ ಹಿರಿಯರು ಬಂದಾಗ ನೀವು ನಮಸ್ಕಾರ ಮಾಡಲೇಬೇಕು. ನೀವು ವಿದ್ವಾಂಸರು ಇರಲಿ, ಏನೇ ಇರಲಿ, ನೀವು ವಿದ್ವಾಂಸರು ಅಂತ ಹೇಳಿದ್ಬೇಕಾದ್ರೆ ಅವರು ಕೂಡ ನಿಮಗೆ ನಮಸ್ಕಾರ ಮಾಡ್ಯಾರು, ಅದು ಬೇರೆ ಪ್ರಶ್ನೆ. ಆದರೆ ನೀವು ಅವರು ಹಿರಿಯರು ಅಂತ ನಮಸ್ಕಾರ ಮಾಡಬೇಕು. ಸೊ ಹೀಗೆ ಹಿರಿಯರು ಮಾತ್ರ ಅಲ್ಲ, ಇಲ್ಲಿ ಏನು ಹೇಳಿದ್ದಾರೆ ಜಗನ್ನಾಥದಾಸರು? ಕಂಸಮರ್ದನ ದಾಸರು ಅಂತ. ಭಗವಂತನ ಭಕ್ತರು ಹಿರಿಯರು ಬಂದರೆ ಅವರನ್ನು ನಿಸ್ಸಂಶಯದಿ ವಂದಿಸಬೇಕು. ಸೊ ಭಕ್ತರು ಅವರು ಹಿರಿಯರು ಕಿರಿಯರು ಅಂತ ಹೇಳ್ಕೊಂಡು ನೋಡಬಾರ್ದು. ಭಗವಂತನ ಭಕ್ತರು ಅಂತ ನಮಗೆ ಗೊತ್ತಾದರೆ ನಾವು ಅವರಿಗೆ ಎದ್ದು ನಿಂತು ಗೌರವ ಕೊಟ್ಟು ವಂದಿಸಲೇಬೇಕು. ಆದರೆ ಜಗನ್ನಾಥದಾಸರು ಹೇಳ್ತಾರೆ, ನಾನು ವಂದಿಸಲಿಲ್ಲ. ಯಾಕಂತ ಹೇಳಿದರೆ ನಾನೊಬ್ಬ ವಿದ್ವಾಂಸ ಅಂತ ತಲೆಯಲ್ಲಿ ಏರಿ ಹೋಗಿತ್ತು, ಅದಕ್ಕೋಸ್ಕರ. ಆದ್ದರಿಂದ ಏನಾಯಿತು? ಭಗವಂತ ಬಿಡಲಿಲ್ಲ. ಜಗನ್ನಾಥದಾಸರಿಗಾದರೂ ಬಿಡ್ತಾರಾ? ಇಲ್ಲ. ಭವಗುಣದಿ ಬಂಧಿಸುವ, ಸಂಸಾರ ಬಂಧನ ಅನ್ನುವಂಥದ್ದನ್ನು ಟೈಟ್ ಮಾಡಿಬಿಡ್ತಾನೆ ಭಗವಂತ ಅಂತ. ಸೊ ಆದ್ದರಿಂದ ನಮಗೆ ಸಂಸಾರ ಬಂಧನ ಬೇಗ ಕಳಚಿ ಹೋಗಬೇಕು ಅಂತ ಇದ್ದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಹಿರಿಯರು, ಭಗವಂತನ ಭಕ್ತರು, ಸ್ವಾಮಿಗಳು, ಆಮೇಲೆ ಈ ರೀತಿ ತುಂಬ ವಿದ್ವಾಂಸರುಗಳು ಎಲ್ಲ ಬಂದಾಗ ನಿಸ್ಸಂಶಯದಿ ಎದ್ದು ನಿಂತು ಗೌರವವನ್ನು ಕೊಡಬೇಕು ಅನ್ನುವಂಥ ವಿಷಯವನ್ನು ಹೇಳಿದ್ದಾರೆ. ಸೊ ಹೀಗೆ ಕೃಷ್ಣ ವಿಷಯ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನೂ ವಿಷಯಗಳು ಸುಮಾರೆಲ್ಲ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸಿಗೆ ಹೇಳುವ. ಇವತ್ತಿಲ್ಲಿಗೆ ನಿಲ್ಲಿಸಿಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.